ಒಂದು ಈವೆಂಟ್, ಒಂದು ಟಿಕೆಟ್ ಬೆಲೆ 40 ಲಕ್ಷ ರೂಪಾಯಿಗಿಂತ ಹೆಚ್ಚು. ಆಹ್ವಾನ ಇಲ್ಲದೆ ನೀವು ಕೋಟಿ ರೂಪಾಯಿ ಇದ್ದರೂ ಒಳಗೆ ಹೋಗೋ ಅವಕಾಶ ಇಲ್ಲ. ಪ್ರಪಂಚದ ಅತ್ಯಂತ ಪವರ್ಫುಲ್ ಸೆಲೆಬ್ರಿಟೀಸ್ ಮಾತ್ರ ಸೇರುವ ಒಂದು ರಾತ್ರಿ. ಇದು ಸಾಮಾನ್ಯ ಫ್ಯಾಷನ್ ಶೋ ಅಲ್ಲ, ಇದು ಮೆಟಾಗಾಲಾ 2026. ಮೆಟಾಗಾಲಾ ಅನ್ನೋದು ಪ್ರತಿ ವರ್ಷ ನಡೆಯೋ ದೊಡ್ಡ ಫ್ಯಾಷನ್ ಈವೆಂಟ್. ಇದು ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ನಲ್ಲಿ ನಡೆಯುತ್ತದೆ. ಇದು ಕೇವಲ ಡ್ರೆಸ್ ಶೋ ಅಲ್ಲ, ಇದು ಚಾರಿಟಿ ಇವೆಂಟ್. ಈ ಇವೆಂಟ್ನ ಮೂಲಕ ಮ್ಯೂಸಿಯಂಗೆ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಲಾಗುತ್ತದೆ. ಈ ಇವೆಂಟ್ನ ಕಂಟ್ರೋಲ್ ಯಾರ ಬಳಿ ಇದೆ ಗೊತ್ತಾ? ಆ್ಯನಾ ವಿಂಟೋರ್. ಅವರು ಡಿಸೈಡ್ ಮಾಡ್ತಾರೆ ಯಾರು ಬರಬೇಕು, ಯಾರು ಬರಬಾರದು ಅಂತ. ಹಾಗಾಗಿ ಹಣ ಇದ್ದರೂ ಇನ್ವೈಟ್ ಸಿಗೋದು ತುಂಬ ಕಷ್ಟ. ಮೆಟಾಗಾಲಾನಲ್ಲಿ ಸಿಂಪಲ್ ಡ್ರೆಸ್ ಯಾರೂ ಹಾಕೋದಿಲ್ಲ. ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ, ಅದಕ್ಕೆ ತಕ್ಕಂತೆ ಔಟ್ಫಿಟ್ಸ್ ಡಿಸೈನ್ ಆಗುತ್ತವೆ. ಕೆಲವರು ದೇವತೆಗಳಂತೆ ಕಾಣುತ್ತಾರೆ, ಕೆಲವರು ಏಲಿಯನ್ಸ್ ಹಾಗೆ ಕಾಣುತ್ತಾರೆ, ಕೆಲವರು ವಾಕಿಂಗ್ ಸ್ಟ್ಯಾಚ್ಯೂ ಥರ ಕಾಣ್ತಾರೆ. ಅದಕ್ಕಾಗಿಯೇ ಇದು ಫ್ಯಾಷನ್ ಅಲ್ಲ, ಇದು ಆರ್ಟ್. ಈಗ 2026ರಲ್ಲಿ ಭಾರತದಿಂದ ಹೈಲೈಟ್ ಆದವರು ಯಾರು ಅನ್ನೋದನ್ನು ನೋಡೋಣ. ನಂಬರ್ 1, ಕರಣ್ ಜೋಹರ್. ಈ ಬಾರಿ ಅವರು ಸರ್ಪ್ರೈಸ್ ಎಂಟ್ರಿ ಮಾಡಿದ್ದರು. ಅವರ ಔಟ್ಫಿಟ್ ಡಿಸೈನ್ ಮಾಡಿದವರು ಮನೀಷ್ ಮಲ್ಹೋತ್ರಾ. ಈ ಡ್ರೆಸ್ ಸಾಮಾನ್ಯ ಡಿಸೈನ್ ಅಲ್ಲ, ಔಟ್ಫಿಟ್ ಮೇಲೆ ಸಂಪೂರ್ಣ ಇಂಡಿಯನ್ ರಾಯಲ್ ಪೇಂಟಿಂಗ್ ಸೀನ್ಸ್ ಇದ್ದವು. ಕೆಲವರು ಹೇಳ್ತಾರೆ ಇದು ರಾಜಾ ರವಿವರ್ಮ ಅವರ ಸ್ಟೈಲ್ ಇನ್ಸ್ಪೈರ್ ಆಗಿರಬಹುದು ಅಂತ. ನಂಬರ್ 2, ಮನೀಷ್ ಮಲ್ಹೋತ್ರಾ. ಈ ಇವೆಂಟ್ನಲ್ಲಿ ಅವರ ಪಾತ್ರ ತುಂಬ ಮುಖ್ಯ. ಅವರ ಡಿಸೈನ್ಗಳ ಮೂಲಕ ಇಂಡಿಯನ್ ಕ್ರಾಫ್ಟ್ಸ್ಮ್ಯಾನ್ಶಿಪ್ ಅನ್ನು ಗ್ಲೋಬಲ್ ಸ್ಟೇಜ್ಗೆ ತೋರಿಸಲಾಗಿದೆ. ಮೆಟಾಗಾಲಾನಲ್ಲಿ ಡಿಸೈನರ್ ಕೂಡ ಸ್ಟಾರ್ ಆಗೋದು ಇದು ಇಂಡಿಯಾಗೆ ದೊಡ್ಡ ಅಚೀವ್ಮೆಂಟ್. ನಂಬರ್ 3, ಇಶಾ ಅಂಬಾನಿ. ಅವರ ಲುಕ್ ರಾಯಲ್ ಆಗಿತ್ತು. ಸ್ಯಾರಿ ಮತ್ತು ಹೆವಿ ಡೈಮಂಡ್ ಜ್ಯುವೆಲರಿ ಇತ್ತು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ. ಅವರು ಹಿಡಿದಿದ್ದ ಸ್ಮಾಲ್ ಬ್ಯಾಗ್, ಅದು ಮ್ಯಾಂಗೋ ಶೇಪ್ ಡಿಸೈನ್. ಮೊದಲ ನೋಟಕ್ಕೆ ಇದು ಕಂಪ್ಲೀಟ್ಲಿ ನ್ಯೂ ಫ್ಯಾಷನ್ ಟ್ರೆಂಡ್ ಅನಿಸುತ್ತದೆ. ಆದರೆ ಕೆಲವರು ಹೇಳುತ್ತಾರೆ ಇದರಲ್ಲಿ ಓಲ್ಡ್ ವಿಂಟೇಜ್ ಸ್ಟೈಲ್ ಇನ್ಫ್ಲುಯೆನ್ಸ್ ಇದೆ. ಕೆಲವರು ಇದನ್ನು 20 ವರ್ಷ ಹಳೆಯ ಡಿಸೈನ್ ಸ್ಟೈಲ್ ಅನ್ನೋ ಆ್ಯಂಗಲ್ನಲ್ಲಿಯೂ ಡಿಸ್ಕಸ್ ಮಾಡುತ್ತಿದ್ದಾರೆ. ಎಕ್ಸಾಕ್ಟ್ ಕನ್ಫರ್ಮೇಷನ್ ಇಲ್ಲ. ಆದರೆ ಒಂದು ವಿಷಯ ಕ್ಲಿಯರ್, ಇಂಡಿಯನ್ ಟ್ರೆಡಿಷನಲ್ ಮೋಟಿವ್ಸ್ ಇಷ್ಟು ಪವರ್ಫುಲ್ ಆಗಿವೆ. ಒಂದು ಸ್ಮಾಲ್ ಬ್ಯಾಗ್ ಕೂಡ ಗ್ಲೋಬಲ್ ಲೆವೆಲ್ನಲ್ಲಿ ಡಿಸ್ಕಷನ್ ಆಗಬಹುದು. ನಂಬರ್ 4, ನತಾಶಾ ಪೂನಾವಾಲಾ. ಅವರು ಸ್ಕಲ್ಪ್ಚರಲ್ ಡಿಸೈನ್ ಔಟ್ಫಿಟ್ ಧರಿಸಿದ್ದರು. ಅವರ ಲುಕ್ ನೋಡಿದರೆ ವಾಕಿಂಗ್ ಆರ್ಟ್ ವರ್ಕ್ ಅನಿಸುವಷ್ಟು ಯುನಿಕ್ ಆಗಿತ್ತು. ನಂಬರ್ 5, ಸುಧಾ ರೆಡ್ಡಿ. ಈ ಬಾರಿ ಅವರು ತುಂಬ ವೈರಲ್ ಆದರು. ಆದರೆ ಕಾರಣ ಡ್ರೆಸ್ ಅಲ್ಲ, ಅವರು ಧರಿಸಿದ್ದ ನೆಕ್ಲೆಸ್. ಈ ನೆಕ್ಲೆಸ್ ಬೆಲೆ ಸುಮಾರು 140 ಕೋಟಿ ರೂಪಾಯಿ. ಅದರ ಡಿಸೈನ್ ಮತ್ತು ಶೈನ್ ನೋಡಿ ಸೋಷಿಯಲ್ ಮೀಡಿಯಾ ತುಂಬ ರಿಯಾಕ್ಷನ್ ಬಂತು. ನಂಬರ್ 6, ಅನನ್ಯಾ ಬಿರ್ಲಾ. ಅವರ ಲುಕ್ ಬಹಳ ಅನ್ಯೂಜುವಲ್ ಆಗಿತ್ತು. ಮುಖದ ಮೇಲೆ ಮೆಟಾಲಿಕ್ ಮಾಸ್ಕ್ ಇತ್ತು. ಇದು ಫ್ಯೂಚರಿಸ್ಟಿಕ್ ಕಾನ್ಸೆಪ್ಟ್. ಇದು ಫ್ಯಾಷನ್ ಮಾತ್ರ ಅಲ್ಲ, ಮಾಡರ್ನ್ ವರ್ಲ್ಡ್ ಮತ್ತು ಐಡೆಂಟಿಟಿ ಬಗ್ಗೆ ಒಂದು ಕಾನ್ಸೆಪ್ಟ್ ತೋರಿಸುತ್ತಿತ್ತು. ನಂಬರ್ 7, ಗೌರವಿ ಕುಮಾರಿ. ಅವರ ಲುಕ್ ಸಿಂಪಲ್ ಮತ್ತು ಎಲೆಗೆಂಟ್ ಆಗಿತ್ತು. ವಿಂಟೇಜ್ ಸ್ಯಾರಿ ಸ್ಟೈಲ್ನಲ್ಲಿ ಅವರು ಕಾಣಿಸಿಕೊಂಡರು. ಪ್ಯೂರ್ ಇಂಡಿಯನ್ ಪ್ರಿನ್ಸೆಸ್ ವೈಬ್ ಕೊಡುತ್ತಿತ್ತು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚೇಂಜ್ ಕಾಣಿಸುತ್ತಿದೆ. ಈ ಬಾರಿ ಬಾಲಿವುಡ್ ಸ್ಟಾರ್ಸ್ ಕಡಿಮೆ ಕಾಣಿಸಿಕೊಂಡರು. ಪ್ರಿಯಾಂಕಾ ಚೋಪ್ರಾ ಮತ್ತು ದೀಪಿಕಾ ಪಡುಕೋನೆ ಎಕ್ಸ್ಪೆಕ್ಟೆಡ್ ಇದ್ದರು, ಈ ಬಾರಿ ಕಾಣಿಸಲಿಲ್ಲ. ಈಗ ಮೆಟಾಗಾಲಾನಲ್ಲಿ ಇಂಡಿಯನ್ ರಿಪ್ರೆಸೆಂಟೇಷನ್ ನಿಧಾನವಾಗಿ ಬದಲಾಗುತ್ತಿದೆ. ಬಾಲಿವುಡ್ ಮಾತ್ರ ಅಲ್ಲ, ಬಿಸ್ನೆಸ್ ವುಮೆನ್ ಮತ್ತು ಗ್ಲೋಬಲ್ ಐಕಾನ್ಸ್ ಕೂಡ ಡಾಮಿನೇಟ್ ಮಾಡುತ್ತಿದ್ದಾರೆ. ಮೆಟಾಗಾಲಾ ಇದು ಫ್ಯಾಷನ್ ಶೋ ಅಲ್ಲ, ಇದು ಪವರ್.
ಇದು ಮನಿ, ಇದು ಸ್ಟೇಟಸ್ ಮತ್ತು ಮಿಸ್ಟರಿ ಮಿಕ್ಸ್ ಆಗಿರುವ ಒಂದು ರಾತ್ರಿ. ಒಂದು ಪ್ರಶ್ನೆ, ನಿಮಗೆ 40 ಲಕ್ಷ ರೂಪಾಯಿ ಟಿಕೆಟ್ ಫ್ರೀ ಸಿಕ್ಕಿದ್ರೆ ನೀವು ಹೋಗ್ತೀರಾ? ಕಾಮೆಂಟ್ನಲ್ಲಿ ಹೇಳಿ.